ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 39ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಕಣ್ಣು ತುಂಬ ಕಾಣತಕ್ಕಂಥ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಪುರಸಭೆ ಮಾತಾಡಿದ್ವಿ. 1-3-2026 ಈಗ ನಮ್ಮ ಸಿದ್ದಾಪುರ ಹತ್ರ ಸರಿ ಈಗ ಯಾಕೆ ಕರ್ಸ್ಕೊತೀರಿ? ಈಗ ಕಡ್ಕೊಂಡು ಕಳ ಮಾಡಿಕೊಂಡು ಹೋಗಲ್ಲ, ನಾನು ಇಟ್ಟು ಕಡ್ಕೊಂಡು ಕಳ ಮಾಡಿಕೊಂಡು ಹೋಗಲ್ಲ. ನಮ್ಮ ಅಪ್ಪನ ಸ್ವಚ್ಛ ಇಡ್ಬೇಕು. ಏನಾಗಲ್ಲಪ್ಪ, ಹೊಡಿಬೇಕು, ಬಿಸಿಲು ಕುಂದಿರ್ತಾರ ಮುಂದೆ. ಮೋಸ್ಟ್ ಕಿವಿ ಉದ್ದಕ್ಕೆ ಅವಾಗ ಬೀಟ್ ಹೆಚ್ಚು ನೀವು ಪೀಠ ಸ್ಥಾನ ತಗೊಂಡಿ ಅಂದ್ರೆ ಸ್ವಲ್ಪ ಜವಾಬ್ದಾರಿ ತಗೊಂಡ್ ಮಾಡ್ಕೋಬೇಕು. ಇವ್ ಬರೀ ಮೀಟಿಂಗ್ ಇದು ಜಾತ್ರೆ ಬಂದಾಗೆ ಕುಂದಿರ್ತೀವಿ ಅಂದ್ರೆ ಅದು ತಪ್ಪಾಗ ಮಾಡ್ಬೇಕಾಗ್ತದೆ. ಅದ್ ಮಾಡಮ್ಮ ಅದು ಪ್ರೊಸೀಡಿಂಗ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುದ್ನಾಳ ಗ್ರಾಮದಲ್ಲಿರ್ತಕ್ಕಂಥ ಸಿದ್ಧಾರೂಢ ಸ್ವಾಮೀಜಿಯವರ 11ನೇ ತಾರೀಕು ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿ ಆಚರಣೆ ಮಾಡಬೇಕಂತಕ್ಕಂಥದ್ದು ಈ ಪೂರ್ವಭಾವಿ ಸಭೆಯಲ್ಲಿ ಸರ್ವಾನುಮತದಿಂದ ಸಭೆಯಲ್ಲಿ ನಿರ್ಧಾರ ತಗೊಂಡಿರ್ತಕ್ಕಂಥದ್ದು. ಈ ಸಿದ್ಧಾರೂಢ ಮಠದ ಪೀಠಾಧಿಪತಿ ಮತ್ತು ಎಲ್ಲರೂ ಗ್ರಾಮಸ್ಥರು ಸೇರಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದಂಥ ಭಕ್ತಾದಿಗಳಿಗೆ ಯಶಸ್ವಿಗೊಳಿಸ್ಬೇಕಂತಕ್ಕಂಥದ್ದು ನಮ್ಮ ಕಳಕಳೆ ಮನವಿ. ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢರ ಜಾತ್ರಾ ಮನೆ ನಿಮಿತ್ತ ಗ್ರಾಮದ ಎಲ್ಲ ಪ್ರಮುಖರು ಸೇರಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಭೆಯಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್, ಊರಿನ ಹಿರಿಯರಾದ ವಿಶ್ವನಾಥಣ್ಣ ಕೌಲಿಯವರು, ಹನುಮಂತ ಕೌಲಿಯವರು, ಇನ್ನಿತರ ಬಂಧುಗಳು ಎಲ್ಲರೂ ಭಾಗಿಯಾಗಿದ್ದು, ಈ ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಭಕ್ತಾದಿಗಳು ಸರ್ವ ಜನರು ಸಹಾಯಧನ ದೇಣಿಗೆ ನೀಡಿ ಯಶಸ್ವಿಗೊಳಿಸಬೇಕು ನನ್ನ ಒಂದು ಪ್ರಾರ್ಥನೆ. ಹೆಸರು ದೇವೇಂದ್ರ ಮುದ್ನಾಳ್. ತಾರೀಕು ಜಾತ್ರೆ ಮಹೋತ್ಸವದ ಪುರಸಭೆ ಮಾತಾಡಿದ್ವಿ. ಎಲ್ಲರೂ ಮುದ್ನಾಳ್ ಗ್ರಾಮದಾಗ ಎಲ್ಲರೂ ಊರನವರು ಮುಖಂಡರು ಹಿರಿಯರು ಭಾಗವಹಿಸಬೇಕಂತ ವಿನಂತಿ ಮಾಡ್ತೀವಿ. ನಿಮ್ಮ ಹೆಸರು? ಹನುಮಂತ ರೆಡ್ಡಿ ಮುದ್ನಾಳ್. ಸಿದ್ಧಾರೂಢರ ಜಾತ್ರಾ ಮಹೋತ್ಸವ 39ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಮುದ್ನಾಳ್ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಊರಿನ ಮುಖಂಡರು ಸೇರಿ ಜಾತ್ರಾ ಅದ್ದೂರಿಯಾಗಿ ನೆರವೇರಿಸಬೇಕೆಂದು ಎಲ್ಲ ಸಮ್ಮುಖದಲ್ಲಿ ಮಾತಾಡಿ ಎಲ್ಲ ಸರ್ವರಿಗೂ ಜಾತ್ರೆ ಮಹೋತ್ಸವಕ್ಕೆ ಸ್ವಾಗತ ಕೋರಲಾಯಿತು. ನಾನು ಶಿವಶರಣ ಮಠದ ಭಕ್ತ. ಶ್ರೀ ಸದ್ಭಕ್ತರಲ್ಲಿ ವಿನಂತಿ. 11-3-2026 ಮುದ್ನಾಳ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಸಿದ್ಧಾರೂಢ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಎಲ್ಲ ಈ ಪ್ರಥಮ ಸಭೆಯಲ್ಲಿ ಎಲ್ಲ ಬಂಧುಗಳೆಲ್ಲ ಸೇರಿ ಒಳ್ಳೆಯ ಜಾತ್ರೆ ಏನಾದ ಎಲ್ಲ ಇದು ಮಾಡಿಕೇಸಿ ಪೂರೈಸಬೇಕೆಲ್ಲರೂ ಎಲ್ಲ ಭಕ್ತಾದಿಗಳು ಬಂದು ಯಶಸ್ವಿಯಾಗಿ ಪೂರೈಸಬೇಕಂಥೇಳಿ ತಮ್ಮೆಲ್ಲರಲ್ಲಿ ಕಳಕಳಿ. ನಿಮ್ಮ ಹೆಸರು? ವಿಶ್ವನಾಥ್ ಕಾವ್ಲಿ.
ಅಂತ ಕೇಳಿದ್ರ ಇವತ್ತು ನಮ್ಮ ಕಣ್ಣು ತುಂಬ ಕಾಣತಕ್ಕಂಥ ಮಾಯಾ ಉಪಾಧಿಯಿಂದ ಕೂಡಿರ್ತಕ್ಕಂಥ ಈ ಬ್ರಹ್ಮಾಂಡದೊಳಗ ಮೋಹಕ ವಸ್ತುಗಳಾಗಿ ನಮ್ಮನ್ನೆಲ್ಲ ಕಾಡುವುದರಿಂದ ಬದುಕು ಕಟ್ಟಿಕೊಳ್ಳುವಂತ ಕಾರ್ಯ ತಿಳಿದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ದಾದ್ರೆ ರಥೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಮತ್ತೆ ವೇದಿಕೆ ಗುರು ಸಿದ್ಧರುಡರ ದರ್ಶನವೇ ಧನ್ಯ